ಶುಗರ್ ಫ್ರೀ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ತುಪ್ಪದಲ್ಲಿ ಫಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಟ್ಕೊಳ್ಳೋಣ. ವಾಲ್ನಟ್, ಗೋಡಂಬಿ, ಬಾದಾಮಿ ಇದು ಮೂರನ್ನು ಹುರಿದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಆನಂತರ ಪಂಪ್ಕಿನ್ ಸೀಡ್ ಅಥವಾ ಕುಂಬಳಕಾಯಿ ಬೀಜ ತುಪ್ಪದಲ್ಲೇ ಇದನ್ನೆಲ್ಲ ಹುರ್ಕೋಬೇಕು. ಆನಂತರ ಮಗಾಜ್ ಅಥವಾ ವಾಟರ್ ಮೆಲನ್ ಸೀಡ್ 1 ಸ್ಪೂನ್ ತುಪ್ಪ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಆನಂತರ ಸನ್ಫ್ಲವರ್ ಸೀಡ್ ಅಥವಾ ಸೂರ್ಯಕಾಂತಿ ಬೀಜ ಇದನ್ನು ಕೂಡ ಒಂದು ಸ್ವಲ್ಪ ತುಪ್ಪ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಆನಂತರ ಬಿಳಿ ಎಳ್ಳನ್ನು ಹುರಿಯುವಾಗ ತುಪ್ಪ ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಯುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಆನಂತರ ಫ್ಲ್ಯಾಕ್ಸ್ ಸೀಡ್ ಇದನ್ನು ಕೂಡ ತುಪ್ಪ ಹಾಕ್ಕೊಳ್ಳೋದು ಏನು ಬೇಕಾಗಿಲ್ಲ. ಎಳ್ಳು ಮತ್ತು ಫ್ಲ್ಯಾಕ್ಸ್ ಸೀಡ್ ಮತ್ತು ಗಸಗಸೆ ಕೂಡ ಸುಮಾರು ಒಂದು 100 ಗ್ರಾಮ್ ಅಷ್ಟು. ಇದೆಲ್ಲ ಹಾಕಿದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಸಪ್ರೇಟಾಗಿ ಇಟ್ಕೊಂಡು ನಂತರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ಹುರಿಯುವಾಗ ಒಂದೊಂದು ಟೆಂಪ್ರೇಚರ್ ಇರುತ್ತೆ, ಹಾಗಾಗಿ ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ. ಹಾಗೆ ನಂತರ ಒಣ ದ್ರಾಕ್ಷಿ, ಕೊಬ್ಬರಿ ಇದನ್ನು ಕೂಡ ಸಪ್ರೇಟಾಗಿ ಹುರಿದು ಇಟ್ಕೊಂಡಿದ್ದೀನಿ. ಒಂದು ಸತಿ ಇದನ್ನೆಲ್ಲ ಹುರ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಗೋಂದ್ ಮಿಕ್ಸ್ ಮಾಡ್ಕೊಂಡು, ಇದು ಎಡಿಬಲ್ ಗೋಂದ್. ಹುರಿತಾ ಇದ್ದಂಗೆ ಇದು ಅರಳು ರೀತಿಯಲ್ಲಿ ಆಗುತ್ತೆ. ಇದು ತುಪ್ಪ ಹಾಕಿನೇ ಹುರ್ಕೋಬೇಕು. ಆನಂತರ ಲಾಸ್ಟಲ್ಲಿ ಇದು ಶುಗರ್ ಫ್ರೀ ಲಡ್ಡು ಆಗಿರೋದ್ರಿಂದ ಸ್ವೀಟ್ನೆಸ್ಗೋಸ್ಕರ ಆ್ಯಡ್ ಮಾಡ್ತಿರೋದು ಖರ್ಜೂರ. ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಲಡ್ಡು ಕಟ್ಕೊಂಡ್ರೆ ರೆಡಿ ಆಯಿತು ಶುಗರ್ ಫ್ರೀ ಫುಲ್ಲಿ ಲೋಡೆಡ್ ಡ್ರೈ ಫ್ರೂಟ್ಸ್ ಲಡ್ಡು. ಬೇಕಿದ್ರೆ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ.